ಯೇಸುವೇ ಪ್ರಿಯ ಯೇಸುವೇ ನಿನ್ನ ಪ್ರೇಮಾಶ್ರಯ ನಾ ಹಾತೊರೆಯುವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೊಂದು ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳಿಗೆ ಸಹಾಯ ಮಾಡಲು ಅಲ್ಲಿ ಕೆಲಸ ಮಾಡುತ್ತಿರುವಾಗ ಒಬ್ಬ ವಿದ್ಯಾರ್ಥಿ ತಂದೆಯ ಬಗ್ಗೆ ಯಾವಾಗಲೂ ತನ್ನ ತಂದೆಯ ಬಗ್ಗೆ ಮಾತನಾಡುತ್ತಿದ್ದ. ತನ್ನ ತಂದೆ ಬಹಳ ಕಠಿಣ, ಕೋಪಿಷ್ಟ ಅಂತ ಹಲವು ಬಾರಿ ಆತನು ನನ್ನ ಹತ್ತಿರ ಹೇಳ್ತಿದ್ದ ತಂದೆಯ ಬಗ್ಗೆ. ಈ ರೀತಿ ಅವನು ತಂದೆಯ ಬಗ್ಗೆ ಪದೇ ಪದೇ ಈ ನಕಾರಾತ್ಮಕವಾದ ವಿಚಾರಗಳನ್ನೇ ಹೇಳುತ್ತಿರುವಾಗ ಅವನನ್ನು ಕರೆದು, ನೋಡಪ್ಪ, ನೀನು ನಿನ್ನ ತಂದೆ ನಿನ್ನನ್ನು ಪ್ರೀತಿಸಿದ ಕೆಲವು ಕ್ಷಣಗಳನ್ನು ನನಗೆ ಹೇಳು. ನಾಳೆ ನೀನು ಧ್ಯಾನಿಸಿ ಬಾ, ಇವತ್ತು ಬೇಡ, ನಾಳೆ ಧ್ಯಾನಿಸಿ ನೀನು ಬಾ. ನಿನ್ನನ್ನು ತಂದೆ ಪ್ರೀತಿಸಿದ ನೆನಪು ಏನಾದರೂ ಇದೆಯಾ? ಆ ಕ್ಷಣಗಳನ್ನು, ಒಂದೆರಡು ಘಟನೆಗಳನ್ನು, ಒಂದೆರಡು ಸನ್ನಿವೇಶಗಳನ್ನು ಹೇಳು ಅಂತ ಹೇಳಿ ಮರುದಿನ ಬಾ ಅಂಥೇಳಿ ಅವನನ್ನು ಕಳಿಸಿದೆ. ಮರುದಿನ ಅವನಿಗೆ ನಾನು ಭೇಟಿ ಆಗಲೇ ಇಲ್ಲ, ಬೇಕಂತ ಹೇಳಿ ತಪ್ಪಿಸ್ಕೊಂಡೆ. ಒಂದು ವಾರ ಆದರೂ ಅವನಿಗೆ ನಾನು ಸಿಕ್ಕಲೇ ಇಲ್ಲ. ಅವನನ್ನು ನೋಡಿ ಆಚೆಯಿಂದ ಹೋಗಿ ಅವನಿಗೆ ನಾನು ಸಿಕ್ಕಲೇ ಇಲ್ಲ. ನಂತರ ಒಂದು 15 ದಿನ ಆದ ನಂತರ ಅವನಿಗೆ ನಾನು ಸಿಕ್ಕಿದೆ. ಅವನ ಹತ್ರ ನಾನು ಮೊದಲೇ ಹೇಳಿದ್ದೆ, ನಿನಗೆ ನಾನು ಸಿಕ್ಕಿದಾಗ ನೀನು ನನಗೆ ಹೇಳಬೇಕು, ಅಪ್ಪ ನಿನ್ನನ್ನು ಪ್ರೀತಿಸಿದ ಯಾವುದಾದ್ರೂ ಒಂದೆರಡು ಘಟನೆಗಳನ್ನು, ಒಂದೆರಡು ಸನ್ನಿವೇಶಗಳನ್ನು ನೀನು ನನಗೆ ಹೇಳಲೇಬೇಕಂತ ಹೇಳಿ ನಾನು ಅವನಿಗೆ ಹೇಳಿದ್ದೆ, ಮೊದಲೇ ಹೇಳಿದ್ದೆ. ಅದರ ಪ್ರಕಾರ ಈಗ ಅವನ ಹತ್ರ ನಾನು ಕೇಳಿದೆ, ನೋಡು, ನೀನು ಧ್ಯಾನಿಸಿದ್ಯಾ ಅಪ್ಪ ನಿನ್ನನ್ನು ಪ್ರೀತಿಸಿದ ಒಂದೆರಡು ಕ್ಷಣಗಳನ್ನು ನೀನು ನನಗೆ ಹೇಳ್ಬೋದಾ? ನೀನು ಧ್ಯಾನಿಸಿ ನೋಡಿದೀಯಾ ಅಂಥೇಳಿ. ಇಬ್ಬರು ಕೂತ್ಕೊಂಡೆವು. ಅಲ್ಲಿ ಒಂದು ಮಾವಿನ ಮರ ಇತ್ತು, ಸ್ಕೂಲ್ ಹತ್ರ ಒಂದು ಮಾವಿನ ಮರ ಇತ್ತು. ಅದರ ಬಳಿಯಲ್ಲಿ ಕುಳಿತುಕೊಂಡು ಮಾತಾಡಿದೆವು. ಅವನು ಹಲವಾರು ವಿಷಯಗಳನ್ನು ಹೇಳಿದ, ಅಪ್ಪ ಅವನಿಗೆ ಹೇಗೆ ಪ್ರೀತಿಸಿದ್ರು ಅಂತ. ತದನಂತರ ಅವನು ನನ್ನ ಬಳಿ ಬಂದು, ಅಪ್ಪ ನನ್ನನ್ನು ಪ್ರೀತಿಸುವುದಿಲ್ಲ ಅಂತ ಹೇಳಿ ಹೇಳಲೇ ಇಲ್ಲ. ಒಮ್ಮೆ ಅವನು ತನ್ನ ತಂದೆ ನನ್ನನ್ನು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆಂಬ ಆ ಪ್ರೀತಿಯ ಬಗ್ಗೆ ಧ್ಯಾನಿಸಿದಾಗ ಅದರ ಅಗಾಧ ಹರಿವು ಅವನಿಗೆ ತಿಳಿಯಿತು. ಕೆಲ ಸಲ ಪತಿ ಪತ್ನಿಯನ್ನು ದೂಷಿಸುತ್ತಾನೆ, ಅವಳು ನನ್ನನ್ನು ಪ್ರೀತಿಸುವುದಿಲ್ಲ ಅಂತ ಹೇಳ್ತಾನೆ. ಆಗ ಅವಳು ನಿನ್ನನ್ನು ಪ್ರೀತಿಸಿದ ಒಂದೆರಡು ಕ್ಷಣಗಳನ್ನು ಧ್ಯಾನಿಸು ಅಂತ ಕೇಳಿದಾಗ ಅವನು ನಿಜವಾಗಿಯೂ ಧ್ಯಾನಿಸಿದಷ್ಟು ತನ್ನ ಪತ್ನಿ ಎಷ್ಟು ಚೆನ್ನಾಗಿ ನನ್ನನ್ನು ಪ್ರೀತಿಸ್ತಾಳೆ ಎಂಬ ಅರಿವು ಅವನಿಗೆ ಆಗ್ತದೆ. ಅದೇ ರೀತಿಯಲ್ಲಿ ಪತಿ ನನ್ನನ್ನು ಪ್ರೀತಿಸುವುದಿಲ್ಲ, ನನ್ನ ಹಸ್ಬೆಂಡ್ ನನಗೆ ಪ್ರೀತಿಸುವುದಿಲ್ಲ ಅಂತ ಹೇಳಿದ ಒಬ್ಬಾಕೆಗೆ ಅವನ ಪ್ರೀತಿಯ ಬಗ್ಗೆ ಧ್ಯಾನಿಸಿ ಬಾ ಅಂತ ಹಿಂದೆ ಕಳಿಸಿದ್ರೆ ಸ್ವಲ್ಪ ಸಮಯದ ನಂತರ ಅವಳಿಗೆ ಅರಿವಾಗ್ತದೆ, ತನ್ನ ಪತಿ ನನ್ನನ್ನು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾನೆಂಬ ಅರಿವು ಅವಳಿಗೆ ಅರಿಯುತ್ತದೆ. ಅದೇ ರೀತಿಯಲ್ಲಿ ಆತ್ಮೀಯರೇ, ಎಂದಾದರೂ ನಾವು ದೇವರು ನಮ್ಮನ್ನು ಪ್ರೀತಿಸ್ತಾರೆ ಎಂಬ ಬಗ್ಗೆ ಧ್ಯಾನಿಸಿದ್ದೇವಾ? ಯಾವಾಗಾದರೂ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಎಂಬ ಅರಿವು ನಮಗೆ ಆಗಿದೆಯಾ ಎಂಬುದರ ಬಗ್ಗೆ ನಾವು ಯೋಚಿಸಿದ್ದೇವಾ? ನಾವು ಇದರ ಬಗ್ಗೆ ಧ್ಯಾನಿಸಿದರೆ ಅದರ ಆಳಕ್ಕೆ ನಾವು ಇಳಿಯಲು ಸಾಧ್ಯವಿಲ್ಲ. ದೇವರ ಪ್ರೀತಿಯು ಅಗಾಧವಾದದ್ದು. ಆ ಪ್ರೀತಿಗೆ ನಾವು ಇಳಿದಷ್ಟು, ಆಳಕ್ಕೆ ಹೋದಷ್ಟು ಅದರ ಅಗಾಧ ಆಳದ ಆ ನೆಲವನ್ನು ಮುಟ್ಟಲು ನಮಗೆ ಸಾಧ್ಯವಾಗುವುದಿಲ್ಲ. ಅಷ್ಟು ಅಗಾಧವಾದದ್ದು
ದೇವರ ಪ್ರೀತಿ. ಆದರೆ ಅದು ಆ ಪ್ರೀತಿಯಲ್ಲಿ ಧ್ಯಾನಿಸುತ್ತಾ ನಾವು ಅದರ ಅಗಾಧ ಆಳಕ್ಕೆ, ಅದರ ತಳಕ್ಕೆ ನಾವು ಇಳಿದಷ್ಟು ನಾವು ಅದು ಎಷ್ಟು ಅಗಾಧವಾದುದು, ದೇವರ ಪ್ರೀತಿ ಎಷ್ಟು ಅಗಾಧವಾದುದು ಎಂಬುದನ್ನು ಅರಿಯಲು ಸಾಧ್ಯವಾಗುವುದಿಲ್ಲ. ಅದು ನಿಜ. ಆದರೆ ಒಂದು ವಿಷಯ ಅಂತೂ ನಿಜ, ಆದರೆ ದೇವರ ಪ್ರೀತಿಯ ಬಗ್ಗೆ ನಾವು ಧ್ಯಾನಿಸಿದಷ್ಟು ನಮ್ಮನ್ನು ಅದು ಪರಿವರ್ತಿಸುತ್ತದೆ. ನಾವು ದೇವರ ಪ್ರೀತಿಯ ಆಳಕ್ಕೆ ಮುಳುಗಿ ಅದರ ನೆಲ ಮುಟ್ಟದಿದ್ರೂ ಕೂಡ, ತಳ ಮುಟ್ಟದಿದ್ರೂ ಕೂಡ ಅದು ನಮ್ಮ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಅದು ಪರಿಣಾಮ ಏನಂದರೆ ಅದು ನಮ್ಮನ್ನು ರೂಪಾಂತರಗೊಳಿಸ್ತದೆ, ಅದು ನಮ್ಮನ್ನು ಪರಿವರ್ತಿಸ್ತದೆ, ನಮ್ಮ ರೂಪವನ್ನೇ ಬದಲಾಯಿಸ್ತದೆ. ಇಟ್ ಚೇಂಜಸ್ ಅವರ್ ಹೋಲ್ ಆ್ಯಟಿಟ್ಯೂಡ್. ಇಟ್ ಟ್ರಾನ್ಸ್ಫಾರ್ಮ್ಸ್ ಅಸ್, ನಮ್ಮನ್ನು ರೂಪಾಂತರಗೊಳಿಸುತ್ತದೆ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಆದಿಕಾಂಡದಲ್ಲಿ ಅಧ್ಯಾಯ 1 ಶ್ಲೋಕಗಳು 26 ಮತ್ತು 27. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ದೇವರ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದನಂಥೇಳಿ ದೇವರ ವಾಕ್ಯ ನಮಗೆ ಹೇಳ್ತದೆ. ದೇವರ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದರು, ದೇವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದರು ಎಂಬುದು ದೇವರ ವಾಕ್ಯದಲ್ಲಿ ಎಷ್ಟು ಅದು ಅಮೂಲ್ಯವಾಗಿದೆ, ಎಷ್ಟು ಅದು ಮುಖ್ಯವಾಗಿದೆ ಎಂಬುದನ್ನು ನಾವು ತಿಳಿಯಬಹುದು. ಯಾಕೆಂದರೆ ಅದು ದೇವರ ವಾಕ್ಯದಲ್ಲಿ ಅತ್ಯಂತ ಅಮೂಲ್ಯವಾದದ್ದು. ದೇವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದರು ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು, ಮಹತ್ವವಾದದ್ದು ದೇವರ ವಾಕ್ಯದಲ್ಲಿ. ಯಾಕೆಂದರೆ ಅದನ್ನು 4 ಸಲ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. 4 ಸಲ ದೇವರು ನಮ್ಮನ್ನು ಅವರ ಸೃಷ್ಟಿಯಲ್ಲಿ, ಅವರ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದರು ಎಂಬುದನ್ನು ದೇವರ ವಾಕ್ಯದಲ್ಲಿ 3-4 ಬಾರಿ ಹೇಳಲಾಗಿದೆ. ಆದ್ದರಿಂದ ಅದೆಷ್ಟು ಮಹತ್ವವಾದದ್ದು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಎಂಬುದರ ಬಗ್ಗೆ ಧ್ಯಾನಿಸಿದಾಗ ಅವರು ನಮ್ಮ ಮೇಲೆ ಎಷ್ಟು ಲಕ್ಷ್ಯವನ್ನಿಟ್ಟು ಅವರು ನಮ್ಮನ್ನು ಪರಿಪಾಲಿಸ್ತಾರೆ, ನಮ್ಮ ಮೇಲೆ ಎಷ್ಟು ಲಕ್ಷ್ಯವನ್ನಿಟ್ಟು ಅವರು ನಮ್ಮನ್ನು ಪರಿಪಾಲಿಸ್ತಾರೆ, ನಮ್ಮ ಎಷ್ಟು ಕೇರ್ ಅವರು ತೆಗೆದುಕೊಳ್ತಾರೆ ಎಂಬುದನ್ನು ನಾವು ಆಗ ನಮಗೆ ಸುಲಭವಾಗಿ ತಿಳಿದುಕೊಳ್ಳಲು ನಮಗೆ ಸಾಧ್ಯವಿದೆ. ಅವರ ಪ್ರೀತಿ ನಮ್ಮನ್ನು ರೂಪಾಂತರಗೊಳಿಸುತ್ತದೆ. ಎರಡನೇದಾಗಿ ನಾವು ಯೋಚಿಸಿದಾಗ ದೇವರು ತಮ್ಮ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದರು ಎಂಬುದನ್ನು ನಾವು ಯೋಚಿಸಿದಾಗ ಅದು ನಮ್ಮನ್ನು ಇನ್ನೂ ಹೆಚ್ಚಾಗಿ ರೂಪಾಂತರಿಸುತ್ತದೆ. ಆತ್ಮೀಯರೇ, ಅವರು ನಮ್ಮನ್ನು ಸೃಷ್ಟಿಸಿದಾಗ ಅವರ ಅಗಾಧ ಶಕ್ತಿಯನ್ನು ನಮ್ಮ ಮೇಲೆ ತುಂಬಿ ಸೃಷ್ಟಿಸಿದ್ದಾರೆ. ನಾವು ಬರೇ ಹಗುರವಾದ ವ್ಯಕ್ತಿಗಳು ಅಲ್ಲ, ನಮ್ಮ ಮೇಲೆ ಅಗಾಧ ಪ್ರಮಾಣದ ಅವರ ಶಕ್ತಿಯನ್ನು ನಾವು ಪೊಟೆನ್ಷಿಯಲ್ ಹೇಳ್ತೇವೆ. ಆ ಶಕ್ತಿಯನ್ನು ನಮ್ಮ ಮೇಲೆ ಅವರು ತುಂಬಿದ್ದಾರೆ. ಮತ್ತು ನಮ್ಮನ್ನು ಬೆಲೆ ಬಾಳುವ ವ್ಯಕ್ತಿಗಳಾಗಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ಅವರು ನಮ್ಮನ್ನು ಸೃಷ್ಟಿಸಿದಾಗ ನಾವು ಬೆಲೆ ಬಾಳುವ ಅಗಾಧ ಪ್ರಮಾಣದ ಬೆಲೆಯುಳ್ಳ ಅತ್ಯಂತ ಬೆಲೆ ಬಾಳುವ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಅವರು ಸೃಷ್ಟಿಸಿದ್ದಾರೆ. ನಮಗೆಲ್ಲರಿಗೂ ಅತ್ಯಂತ ಬೆಲೆ ಇರುವಂತಹ ಒಂದು ಸೃಷ್ಟಿಯನ್ನಾಗಿ ಅವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಅವರನ್ನು ಅನುಭವಿಸುವ ಹಾಗೂ ಅವರೊಡನೆ ಗಾಢ ಸಂಬಂಧ ಇರಿಸಿಕೊಳ್ಳುವ, ಅವರನ್ನು ನಾವು ಪ್ರತಿಯೊಬ್ಬರು ಅನುಭವಿಸುವಂತಹ ಅಂಥ ಶಕ್ತಿಯನ್ನು ನಮಗೆ ನೀಡಿದ್ದಾರೆ. ದೇವರನ್ನೇ ಅನುಭವಿಸುವಂತಹ ಶಕ್ತಿಯನ್ನು ಅವರು ನೀಡಿದ್ದಾರೆ. ಅವರೊಡನೆ ಗಾಢ ಸತ್ಸಂಬಂಧವನ್ನು ಇಟ್ಟುಕೊಳ್ಳಲು ಇಂಟಿಮೇಸಿ ಅಂತ ಹೇಳ್ತೇವೆ, ಇಂಟಿಮೇಟ್ ರಿಲೇಷನ್ಶಿಪ್ ಅಂತ ಹೇಳ್ತೇವೆ. ಗಾಢ ಸಂಬಂಧವನ್ನು ಇಟ್ಟುಕೊಳ್ಳುವಂತಹ ಶಕ್ತಿಯನ್ನು ಅವರು ನಮಗೆ ನೀಡಿದ್ದಾರೆ. ಇದರ ಬಗ್ಗೆ ನಾವು ಧ್ಯಾನಿಸುವಾಗ ನಾವು ದೇವರ ಆ ಪ್ರೀತಿಯ ಅನುಭವವನ್ನು ಪಡೆಯುತ್ತೇವೆ. ಆ ಅನುಭವ ನಮಗೆ ರೂಪಾಂತರಗೊಳಿಸುತ್ತದೆ.
ಅವರ ಜೀವ ನಮಗೆ ಕೊಟ್ಟು ನಮ್ಮ ಮೂಲಕ ವಿಚಿತ್ರವಾದ ರೀತಿಯಲ್ಲಿ ದೇವರು ಕಾರ್ಯನಿರ್ವಹಿಸುತ್ತಾರೆ. ಅವರ ಜೀವವನ್ನೇ ನಮ್ಮಲ್ಲಿ ತುಂಬಿದ್ದಾರೆ. ನಮ್ಮಲ್ಲಿರುವ ಜೀವ ದೇವರು ಕೊಟ್ಟಂತಹ ಜೀವ, ಅವರು ತುಂಬಿದಂತಹ ಜೀವ. ಈ ಜೀವವನ್ನು ನಮಗೆ ಕೊಟ್ಟು ನಮ್ಮ ಮುಖಾಂತರ ಒಂದು ವಿಚಿತ್ರವಾದ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತರರು ನಮ್ಮನ್ನು ನೋಡುವಾಗ, ಆತ್ಮೀಯರೇ, ಇತರರು ನಮ್ಮನ್ನು ನೋಡುವಾಗ ಅವರಿಗೆ ದೇವರ ನೆನಪು ಬರುವಂತೆ ನಾವು ಜೀವಿಸಿದಾಗ ಅದು ದೇವರಿಗೆ ಮಹಿಮೆಪಡಿಸುತ್ತದೆ. ದೇವರು ನಮ್ಮಿಂದ ಆಶಿಸುವುದು, ಅವರು ನಮ್ಮಿಂದ ಬಯಸುವುದು ಇಷ್ಟು ಮಾತ್ರ. ಅದೇನೆಂದರೆ ನನ್ನನ್ನು ನೋಡಿದಾಗ, ನಿನ್ನನ್ನು ನೋಡಿದಾಗ, ನಮ್ಮನ್ನು ನೋಡಿದಾಗ ಆ ನೋಡುವವನಿಗೆ ದೇವರ ಅನುಭವ ಆಗಬೇಕು, ದೇವರ ನೆನಪು ಬರಬೇಕು. ಆಗ ನಮಗೆ ಇದು ದೇವರು ನಮ್ಮಿಂದ ಬಯಸುವಂತಹದ್ದು. ದೇವರು ಇದನ್ನು ದೇವರು ನಮ್ಮಿಂದ ಬಯಸುತ್ತಾರೆ. ಇದನ್ನು ಯೇಸು ಪ್ರಭು ಹೇಳುತ್ತಾರೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ ಹಾಗೂ 16ನೇ ಶ್ಲೋಕ. ಮತ್ತಾಯ 5:16. ಅದರಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆತ್ಮೀಯರೇ, ನಮ್ಮನ್ನು ನೋಡಿದಾಗ ಆ ಪರಮಾತ್ಮನ, ನಮ್ಮನ್ನು ಸೃಷ್ಟಿಸಿದ ಕರ್ತನ ನೆನಪು ಜನರಿಗೆ ಬರಬೇಕು. ಇದೇ ದೇವರು ನಮ್ಮಿಂದ ಆಶಿಸುವುದು. ಇಷ್ಟೇ. ಆತ್ಮೀಯರೇ, ನಿಮ್ಮ ಬಗ್ಗೆ ನಿಮಗೆ ಏನು ಅನ್ನಿಸಬಹುದು? ನಿಮ್ಮ ಬಗ್ಗೆ ನಿಮಗೇನು ಅನ್ನಿಸಬಹುದು? ಏನು ಅನ್ನಿಸಿದರೂ ಕೂಡ ಒಂದು ಸತ್ಯವನ್ನು ನಾವು ತಿಳಿದುಕೊಳ್ಬೇಕು. ಅದೇನೆಂದರೆ, ದೇವರು ನಿನ್ನನ್ನು ಪ್ರೀತಿಸುತ್ತಾರೆ, ದೇವರು ನನ್ನನ್ನು ಪ್ರೀತಿಸ್ತಾರೆ, ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಮತ್ತು ನಿಮ್ಮನ್ನು ಅವರು ನಿಮ್ಮ ಮೇಲೆ ಅವರ ಕೃಪಾ ವರಗಳನ್ನು ಸುರಿಸಿದ್ದಾರೆ. ಮತ್ತು ನಿನ್ನನ್ನು ಮತ್ತು ನನ್ನನ್ನು ದೇವರು ತನ್ನವ ಅವನು. ನೀನು ನನ್ನವ, ನೀನು ನನ್ನವ, ನೀನು ನನ್ನವಳು ಅಂತ ಹೇಳಿ ದೇವರು ನಮ್ಮನ್ನು ಅವರು ಕರೆದಿದ್ದಾರೆ. ನಾವು ಬೇರೆಯವರದಲ್ಲ, ನಾವು ದೇವರ ಸ್ವತ್ತು. ಆದ್ದರಿಂದ ನಾವು ಮಹತ್ವ ಪಡೆದವರು, ಅತ್ಯಂತ ಮಹತ್ವವುಳ್ಳವರು. ಯಾಕಂದರೆ ನಾವು ದೇವರಿಗೆ ಸೇರಿದ್ದು ಅಂತ ಅವರೇ ಹೇಳುತ್ತಾರೆ. ಐಸಾಯ ಪ್ರವಾದಿಯ ಗ್ರಂಥದಲ್ಲಿ ಅಧ್ಯಾಯ 43 ಶ್ಲೋಕ 1 ದೇವರು ಈಗ ಹೇಳುತ್ತಾರೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಕರ್ತನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ಇಸಾಯ ಪ್ರವಾದಿಯ ಗ್ರಂಥದಲ್ಲಿ 43ನೇ ಅಧ್ಯಾಯ ಶ್ಲೋಕ 1. ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ದೇವರು ನಮ್ಮನ್ನು ತನ್ನವ ಅಂತ ಒಪ್ಪಿಕೊಂಡಿದ್ದಾರೆ. ಇದೇ ಅವರ ಸಂತೋಷ. ನಮ್ಮನ್ನು ನೋಡಿ, ಇವನು ನನ್ನ ಮಗ, ಇವಳು ನನ್ನ ಮಗಳು, ಇವನು ನನ್ನವ, ಇವಳು ನನ್ನವಳು ಎಂದು ತಿಳಿದುಕೊಳ್ಳುವುದೇ ದೇವರ ಸಂತೋಷ. ಇದರಲ್ಲೇ ಅವರ ಸಂತೋಷ, ಆನಂದ ಅಡಗಿದೆ. ನಮ್ಮನ್ನು ನೋಡಿ ಅವರಿಗೆ ಅತೀವ ಸಂತೋಷವಾಗುತ್ತದೆ. ಆದ್ದರಿಂದ ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ, ತಮ್ಮ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ನಮ್ಮ ಮೇಲೆ ಅವರಿಗೆ ಎಷ್ಟು ಲಕ್ಷ್ಯ ಇದೆ, ನಮಗೆ ಎಷ್ಟು ಲಕ್ಷ್ಯ ಕೊಟ್ಟು ಅವರು ನಮ್ಮನ್ನು ಕಾಪಾಡುತ್ತಾರೆ, ಸಾಕಿ ಸಲಹುತ್ತಾರೆ. ಇದರ ಬಗ್ಗೆ ಧ್ಯಾನಿಸಿದಾಗ ನಾವು ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಬಾಳುತ್ತೇವೆ. ನಾವು ದೇವರ ರೂಪವನ್ನು ಹೊತ್ತವರೆಂದು ತಿಳಿದಾಗ ಅದು ನಮ್ಮನ್ನು ರೂಪಾಂತರಿಸುತ್ತದೆ. ಮತ್ತು ನಮ್ಮಲ್ಲಿ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ವೃದ್ಧಿಯಾಗುತ್ತದೆ. ನಾವು ಇತರರನ್ನು ನೋಡುವ, ಇತರರನ್ನು ಕಾಣುವ ರೀತಿಯೇ ಬದಲಾಗುತ್ತದೆ.
ನಾವು ಗೊಳ್ಳುತ್ತೇವೆ. ಇಂಥ ಕೃಪೆಯನ್ನು ನೀಡಿದ ದೇವರನ್ನು ನಾವು ದಿನಾಲು ಕೊಂಡಾಡೋಣ, ಅವರ ಪ್ರೀತಿಯನ್ನು ಧ್ಯಾನಿಸೋಣ. ಕರ್ತರೇ, ನಿಮ್ಮ ರೂಪದಲ್ಲಿ, ನಿಮ್ಮ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು, ನಿಮಗೆ ಕೃತಜ್ಞತೆಗಳು, ನಿತ್ಯ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತೇವೆ. ಕರ್ತನೇ, ನಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಇನ್ನೂ ಚೆನ್ನಾಗಿ ಅರಿಯಲು ನಮಗೆ ಶಕ್ತಿ ನೀಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತರೇ, ನಿಮ್ಮ ಪ್ರೀತಿಯ ಬಗ್ಗೆ ಧ್ಯಾನಿಸಿ ನಿಮ್ಮನ್ನು ಇನ್ನೂ ಚೆನ್ನಾಗಿ ಅರಿಯಲು ನಿಮಗೆ ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳಲು ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ನಮಗೆ ದಯಪಾಲಿಸು. ನಿನ್ನ ರೂಪದಲ್ಲಿ ನಾವು ಸೃಷ್ಟಿಗೊಂಡಿದ್ದೇವೆ. ಆದ್ದರಿಂದ ನೀನು ನಮ್ಮನ್ನು ಎಷ್ಟು ಪ್ರೀತಿಸ್ತೀ ಕರ್ತರೇ, ನಮ್ಮನ್ನು ನೀನು ಅಗಾಧ ರೀತಿಯಲ್ಲಿ ಪ್ರೀತಿಸುತ್ತೀ ಎಂಬುದನ್ನು ನಾವು ಅರಿಯಲು ಆ ಅರಿವು ನಮಗೆ ನಿತ್ಯ ದಯಪಾಲಿಸು. ನಿನ್ನನ್ನೇ ನಂಬಿರುವ ನಮ್ಮನ್ನು ಸದಾ ಹರಸಿ ಕಾಪಾಡು. ಆಮೇನ್.